ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂದರೆ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಒಳಗಡೆ ನೀವು ಯಾರಿಗಾದರೂ ಮೆಸೇಜ್ ಮಾಡೇ ಮಾಡ್ತೀರಾ. ಸೊ ಅವಾಗ ಮೆಸೇಜ್ ಮಾಡುವಾಗ ಅವರಿಗೆ ಆನ್ಲೈನ್ ಇದೆವಾ ಅಥವಾ ಇಲ್ವಾ ಅಂತಂದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಸೊ ಒಂದು ಗ್ರೀನ್ ಟಿಕ್ ಮಾರ್ಕ್ ತೋರಿಸುತ್ತೆ. ಅಂದರೆ ಈ ಥರ ಒಂದು ಮಾರ್ಕ್ ತೋರಿಸುತ್ತೆ. ಸೊ ನಿಮಗೆ ಈ ಮಾರ್ಕ್ ತೋರಿಸಿಲ್ಲ ಅಂದರೆ ನಿಮ್ಗೆ ಆನ್ಲೈನ್ ಇದ್ದಾರಾ ಅಥವಾ ಇಲ್ಲ ಅನ್ನೋದು ಗೊತ್ತಾಗುತ್ತಾ? ಸೊ ಹಾಗಿದ್ರೆ ನೀವು ಈ ಟಿಕ್ ಮಾರ್ಕ್ನ ನೀವು ಆಫ್ ಮಾಡಿದರೂ ಕೂಡ ನೀವು ಆನ್ಲೈನ್ ಬರ್ಬೋದು. ಬಂದರೂ ಕೂಡ ಈ ಗ್ರೀನ್ ಮಾರ್ಕ್ ಟಿಕ್ ಅನ್ನೋದು ನಿಮಗೆ ತೋರಿಸೋದಿಲ್ಲ. ಸೊ ಯಾರಿಗೂ ಕೂಡ ತೋರಿಸೋದಿಲ್ಲ. ನೀವು ಆನ್ಲೈನ್ ಬಂದರೂ ಕೂಡ ಯಾರಿಗೂ ನಿಮ್ಮ ಆನ್ಲೈನ್ ಬಂದಿದ್ದಾರಾ ಅಥವಾ ಇಲ್ವಾ ಅನ್ನೋದು ಯಾರಿಗೂ ಕೂಡ ಸಹ ಗೊತ್ತಾಗೋದಿಲ್ಲ. ಸೊ ಈ ಸೀಕ್ರೆಟ್ ಸೆಟ್ಟಿಂಗ್ನ ನೀವು ಆನ್ ಮಾಡಿಕೊಂಡ್ರೆ ಮಾತ್ರ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ಇವಾಗ ಏನು ಮಾಡೋಣ ಅಂದರೆ, ಸೊ ಈ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮೊದಲನೇದಾಗಿ ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿ. ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಚಾಟ್ಸ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಕೊಳ್ಬೋದು, ಬೇರೆ ನಂದು ಒಂದು ಅಕೌಂಟ್ ಇಲ್ಲಿ ಆ್ಯಡ್ ಮಾಡಿ ಇಟ್ಟಿದ್ದೀನಿ. ಸೊ ಅಂದರೆ ಮೆಸೇಜ್ ಮಾಡಿ ಇಟ್ಟಿದ್ದೀನಿ. ಸೊ ಇದರಲ್ಲಿ ಒಂದು ಗ್ರೀನ್ ಮಾರ್ಕ್ ತೋರಿಸೈತೆ ನೋಡಿ, ಇದ್ರ ಕೆಳಗಡೆ ಒಂದು ಸಣ್ಣದು. ಸೊ ಇದು ಏನಪ್ಪ ಅಂದರೆ, ನೀವು ಆನ್ಲೈನ್ ಇದ್ರುವ ಇಲ್ಲೋ ಅಂತ ಒಂದು ತೋರಿಸೋದು ಮೇನ್ ಪಾಯಿಂಟ್ ಇದೆ. ಸೊ ಇದನ್ನು ನಾನು ಆಫ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೇನೆ. ಸೊ ಇದು ನಿಮಗೆ ವಿತ್ ಪ್ರೂಫ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಮೊದಲನೇದಾಗಿ ನೀವು ಯಾವ ಅಕೌಂಟನ್ನ ಆನ್ಲೈನ್ ಇದ್ದರೂ ಆಫ್ಲೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ನೋಡಿ. ಸೊ ಆ ಅಕೌಂಟನ್ನ ನೀವು ಓಪನ್ ಮಾಡಿ. ಓಪನ್ ಮಾಡಿದಾದಮೇಲೆ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಕಾಣಿಸ್ತೈತಲ್ಲ, ಸೊ ಈ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದಾದಮೇಲೆ ಇಲ್ಲಿ ಆಪ್ಷನ್ ತೋರಿಸುತ್ತೆ ನೋಡಿ, ಏನಂದರೆ ಮೆಸೇಜ್ ಆ್ಯಂಡ್ ಸ್ಟೋರಿ ರಿಪ್ಲೈಸ್ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನೋಡ್ಕೋಬೋದು, ಮೊದಲನೇ ಆಪ್ಷನ್ನು ಹೌ ಪೀಪಲ್ ಕ್ಯಾನ್ ರೀಚ್ ಯು ಅಂತ ಬಂದಿದೆ. ಸೊ ಇಲ್ಲಿ ಕೆಳಗಡೆ ಹೂ ಕ್ಯಾನ್ ಸಿ ದ್ಯಾಟ್ ಯು ಆರ್ ಆನ್ಲೈನ್ ಅಂತ ಒಂದು ಆಪ್ಷನ್ ಬಂದಿದೆ ಕೆಳಗಡೆ. ಸೊ ಇಲ್ಲೇನು ಮಾಡ್ಬೇಕಂದ್ರೆ, ಇಲ್ಲಿ ಕೆಳಗಡೆ ಶೋ ಆ್ಯಕ್ಟಿವಿಟಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಬಂದೈತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಮೇಲ್ಗಡೆ ನೋಡ್ಕೊಳ್ಬೋದು, ಶೋ ಆ್ಯಕ್ಟಿವಿಟಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಐತೆ. ಸೊ ಅದ್ರ ಮುಂದ್ಗಡೆ ಒಂದು ಬ್ಲ್ಯಾಕ್ ಕಲರ್ ಮಾರ್ಕ್ ತೋರಿಸೈತೆ ನೋಡಿ, ರೌಂಡ್ ಶಿಪ್ಪು. ಸೊ ಅದನ್ನು ನೀವು ಆಫ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಆನಲ್ಲಿರುತ್ತೆ. ಸೊ ನೀವು ಆಫ್ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಸೊ ಅದು ಆಫ್ ಆಗುತ್ತೆ. ಆಫ್ ಆದಮೇಲೆ ಇಲ್ಲಿ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಿದ್ದಾದಮೇಲೆ ಇಲ್ಲಿ ನೋಡ್ಕೊಳ್ಬೋದು, ನೀವು ಯಾರ ಒಂದು ಆನ್ಲೈನು ಕೂಡ ನಿಮಗೆ ತೋರಿಸೋದಿಲ್ಲ. ಸೊ ಇವಾಗ ಎಕ್ಸಾಂಪಲ್ ನಾನು ಬೇರೆ ಇನ್ನೊಂದು ಅಕೌಂಟನ್ನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಇಲ್ಲಿ ನೋಡ್ಕೊಳ್ಬೋದು, ನಿಮಗೆ ಗ್ರೀನ್ ಮಾರ್ಕ್ ಅನ್ನೋದು ತೋರಿಸೋದಿಲ್ಲ. ಯಾಕಂದರೆ ನೀವು ಆನ್ಲೈನ್ ಇರೋದನ್ನು ಆಫ್ಲೈನ್ ಮಾಡ್ಕೊಂಡಿದ್ದೀವಿ. ಸೊ ಅಂದರೆ ನೀವು ಆನ್ಲೈನ್ ಬಂದರೂ ಕೂಡ ಇನ್ನು ಮುಂದೆ ನೀವು ಆಫ್ಲೈನ್ ಅಂತಲೇ ತೋರಿಸುತ್ತೇವೆ. ಯಾರಿಗಾದರೂ ಆಯ್ತು ಅಥವಾ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎವ್ರಿ ಅವ್ರಿಗೆ ಆನ್ಲೈನ್ ತೋರಿಸೋದಿಲ್ಲ, ಬರೀ ಜಸ್ಟ್ ಆಫ್ಲೈನ್ ಅಂತ ತೋರಿಸುತ್ತೆ. ಸೊ ನೀವು ಆನ್ಲೈನ್ ಬಂದು ಹೋದರೂ ಕೂಡ ಅವ್ರಿಗೆ ಮಾರ್ಕ್ ಇಷ್ಟು ಆ್ಯಕ್ಟಿವಿಟಿ, ಇಷ್ಟು 1 ನಿಮಿಷ ಹಿಂದ್ಗಡೆ ಬಂದು ಹೋಗಿದ್ರು, 2 ನಿಮಿಷ ಹಿಂದ್ಗಡೆ ಬಂದು ಹೋಗಿದ್ರು, ಸೊ ಈ ಥರ ಎಲ್ಲ ತೋರಿಸ್ತಿತ್ತಲ್ಲ ಇಷ್ಟು ದಿನ. ಸೊ ಅದು ಇನ್ನು ಮುಂದೆ ತೋರಿಸೋದಿಲ್ಲ. ಸೊ ಅದು ಆಫ್ಲೈನ್ ಆಗೇ ಇರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ನಿಮ್ಗೇನಾದರೂ ಸ್ವಲ್ಪನಾದರೂ ಯೂಸ್ ಆಗಿದ್ದರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.